ಹಾಯ್ ಹಲೋ ನಮಸ್ಕಾರ ಶಿವ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಮಧುಗಿರಿ ಕೋಟೆ. ಇದು ಒಂದು ಐತಿಹಾಸಿಕ ಸ್ಥಳ. ಈ ಫೋರ್ಟ್ ಬಂದು ಬ್ಯಾಂಗ್ಳೂರಿಂದ ಜಸ್ಟ್ 110 ಕಿಲೋಮೀಟರ್ಸ್ ಮತ್ತೆ ತುಮಕೂರಿಂದ 45 ಕಿಲೋಮೀಟರ್ಸ್ ಅಷ್ಟೇ ದೂರದಲ್ಲಿರೋದು. ಈ ಮಧುಗಿರಿ ಕೋಟೆ ಬಂದು ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿದೆ. ರೀಚ್ ಆದ್ವಿ. ಈಗ ಕೋಟೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಬೆಟ್ಟ ಹತ್ತೋಕೆ ನಾವಿಲ್ಲಿ ಎಂಟ್ರಿ ಮಾಡಿಸ್ಬೇಕು. ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ಬಟ್ ಸೇಫ್ಟಿ ಪರ್ಪಸ್ಗೋಸ್ಕರ ನಮ್ಮ ಕರ್ನಾಟಕ ಗೌರ್ಮೆಂಟು ಆಧಾರ್ ವೆರಿಫಿಕೇಶನ್ ಜೊತೆ ನಮ್ಮ ಫೋನ್ ನಂಬರ್ನು ತಗೊತಾರೆ. ಈ ಕೋಟೆ ಬಂದು ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟದ ಮೇಲೆ ನಿರ್ಮಾಣವಾಗಿರುತ್ತೆ. ಈ ಮಧುಗಿರಿ ಬೆಟ್ಟ ಸುಮಾರು 3930 ಅಡಿ ಅಂದ್ರೆ 1200 ಮೀಟರ್ಸ್ ಸಮುದ್ರ ಮಟ್ಟದಿಂದ ಮೇಲಿದೆಯಂತೆ. ಮತ್ತು ಈ ಮಧುಗಿರಿ ಬೆಟ್ಟಕ್ಕೆ ಜೇನು ಬೆಟ್ಟ ಅಂತ ಕೂಡ ಕರೀತಾರಂತೆ. ಈ ವಿಡಿಯೋದಲ್ಲಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಬೆಟ್ಟ ಹತ್ಕೊಂಡು ಇದನ್ನ ಕಟ್ಸಿದ್ಯಾರು, ಇದರ ಹಿಸ್ಟ್ರಿ ಏನು ಅಂತ. ಆ್ಯಕ್ಚುಲಿ ಈ ಕೋಟೆಗೆ ಬರ್ಬೇಕಾದ್ರೆ 2 ಎಂಟ್ರಿ ಇದೆ. ಒಂದು ಜೈಲ್ ಕಡೆಯಿಂದ, ಇನ್ನೊಂದು ಕೋರ್ಟ್ ಕಡೆಯಿಂದ. ಈ ಜೈಲ್ ಕೈದಿಗಳನ್ನ ಇದೇ ರೂಟ್ನಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರಂತೆ. ಗೈಡ್ ಕರ್ಕೊಂಬಂದಿದ್ದೇನೆ ಕೇಳು. ಇದಕ್ಕೇನೆ ಈ CC ಕ್ಯಾಮ್ರಾ ಎಲ್ಲ ಇದಾವೆ. ಕೋತಿ ಚೇಷ್ಟೆ ಎಲ್ಲ ಮಾಡಬಾರ್ದು ಇಲ್ಲಿ. ಈ ಕೋಟೆನ ವಿಜಯನಗರ ಆಳ್ವಿಕೆಯ 17ನೇ ಶತಮಾನದಲ್ಲಿ ಸ್ಥಳೀಯ ಪಾಳ್ಯಗಾರ ಆದಂತಹ ಹಿರೇಗೌಡರು ನಿರ್ಮಾಣ ಮಾಡ್ತಾರೆ. ಅದಾದ ಮೇಲೆ 18ನೇ ಶತಮಾನದಲ್ಲಿ ಮೈಸೂರು ರಾಜರು ಇದನ್ನ ವಶಪಡಿಸ್ಕೊಂತಾರೆ. ನಂತರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಇದನ್ನ ಬಲಿಷ್ಠ ಮಾಡ್ತಾ ಹೋಗ್ತಾರೆ. ಮೊದಲು ಹಿರೇಗೌಡರು ಇದನ್ನ ಮಣ್ಣಲ್ಲಿ ಕಟ್ಸಿರ್ತಾರಂತೆ. ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಮತ್ತೆ ಹೈದರಾಲಿ ಆಳ್ವಿಕೆಯಲ್ಲಿ ಇದನ್ನ ಕಲ್ಲುಗಳಿಂದ ಮತ್ತೆ ಇಟ್ಕೆಗಳಿಂದ ಕಟ್ಟಿಸ್ತಾ ಹೋಗ್ತಾರೆ. ಇವ್ರು ಪ್ರೇಮ ಕಾವ್ಯ ಅಲ್ಮಿಡಿ ಶಾಸನ ಅನ್ಕೊಂಬಿಟ್ಟಾರ್ರಿ. ಎಲ್ಲಂದ್ರೆ ಅಲ್ಲೇ ಕೆದಗಂಗ್ ಕುದ್ಕೊಂಬಿಟ್ಟಾರ ನೋಡ್ರಿ. 1791ರಲ್ಲಿ ಬ್ರಿಟಿಷರು ಆಂಗ್ಲೋ ಮೈಸೂರು ವಾರ್ನಲ್ಲಿ ಈ ಕೋಟೆನ ಅವ್ರು ವಶ ಮಾಡ್ಕೊತಾರೆ. ಆ್ಯಕ್ಚುಲಿ ಈ ಕೋಟೆಯಲ್ಲಿ 7 ವಾಲ್ವ್ ಇದೆ. ದೊಡ್ಡ ಪ್ರವೇಶನ ನಾವು ದೀದಿ ಬಾಗ್ಲು ಅಂತ ಕೂಡ ಕರಿತೀವಿ. ಇಲ್ಲಿಂದ ಬಂದು ಹಿಂಗೋಗಿ ಅಲ್ಲೋದ್ರೆ ಅಲ್ಲಿಂದ ಒಂದು ವ್ಯೂ ಕಾಣುತ್ತೆ ನೋಡಿ. ಇದು ನೋಡಿ, ನೀರು ಸಂಗ್ರಹ ಮಾಡುವ ಕಲ್ಯಾಣಿ. ಒಂದು ವ್ಯೂ ತೋರಿಸ್ತೀನಿ ಫ್ರೆಂಡ್ಸ್, ಬನ್ನಿ. ಆಂಜನೇಯ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಫುಲ್ ಗ್ರೀನರಿ. ಗುರು, ನಂದಿ ಬೆಟ್ಟದ ಇದೆಯಲ್ಲ ಡ್ರಾಪು, ಟಿಪ್ಪು ಡ್ರಾಪು ಅದೇ ಥರನೇ ಇರ್ಬೇಕಲ್ವ ಇದೂ? ಈಗ ಇದು ಅಲ್ಲ ತಳ್ಳದು. ಇಲ್ಲಿಂದ ಹತ್ತದೇ ಇರೋದು. ಇಲ್ಲಿಂದ ಒಂದು ಸ್ವಲ್ಪ ಜೋಪಾನಾಗಿ ಹತ್ತಬೇಕು ನೀವ್ಯಾರಾದರೂ ಬಂದರೆ. ನೋಡ್ರಿ, ಇಲ್ಲಿ ತಂತಿ ಬೇಲಿ ಕಟ್ಟಿದ್ದಾರೆ. ನಮ್ಮ ಕೈ ಬೇರೆ ಕಿತ್ಕೊಂಡು ಹೋಯ್ತು. ಹುಷಾರಾಗಿ ಬರ್ರಿ ಬರಬೇಕಾದ್ರೆ. ಆ್ಯಕ್ಚುಲಿ ನಾನು ರಿಸರ್ಚ್ ಮಾಡಬೇಕಾದ್ರೆ ಇನ್ನೊಂದು ಸ್ಟೋರಿ ಕೂಡ ಇಲ್ಲಿ ಸಿಕ್ತು. ಏನು ಅಂದರೆ, ಮಧುಗಿರಿ ಬೆಟ್ಟನ ಮೊದಲು ಮದಗಿರಿ ಅಂತ ಕೂಡ ಕರೀತಾ ಇದ್ರಂತೆ. ಯಾಕೆ ಅಂದರೆ ಇಲ್ಲಿ ಬಲ್ಲೆ, ಬಾಗಿ ಮತ್ತು ಕವಣೆ, ಕಲ್ಲು ಕವಣೆ ಮಾಡ್ತಾ ಇದ್ರಂತೆ ಶತ್ರುಗಳನ್ನ ಎದುರಿಸೋಕೆ. ವಯಸ್ಸಾಯಿತು. ಅಲ್ಲ, ಆಗಿನ ಕಾಲದಲ್ಲಿ ಈ ಕಲ್ಲುಗಳೆಲ್ಲ ನಾವು ಒಬ್ಬರು ಬೆತ್ಕೊಂಬತ್ತಿದ್ವಿ, ಗೊತ್ತೇನು? ಅಯ್ಯ, ಇವಾಗ ನೀವು ಈ ಬೆಟ್ಟ ಹತ್ತಕ್ಕೆ ಕಷ್ಟಪಡ್ತಾ ಇದ್ದೀರಾ. ಆಲ್ಮೋಸ್ಟ್ ಆಲ್ ನೋಡಿ, ಇನ್ನೇನು ಕ್ಲಿಯರ್ ಆಗ್ತಾ ಬಂತು. ಫೈನಲ್ಲು ಅಲ್ಲಿಗಷ್ಟೇ. ಆ್ಯಕ್ಚುಲಿ ಈ ಮಧುಗಿರಿ ಸಿಟಿನ ಜೈಮಂಗ್ಲಿ ನದಿ ಬುಡದಲ್ಲಿ ಕಟ್ತಾರಂತೆ. ಈ ಮಧುಗಿರಿ ಕೋಟೆನ ಕಟ್ಟಿಸಿದವರು ಚಿಕ್ಕಭೂಪಾಲರು ಅನ್ನೋರು. ಇವರು ಮುಮ್ಮಡಿ ವಂಶದವರಂತೆ. ಇವರು ವಿಜಯನಗರ ಸಾಮ್ರಾಜ್ಯದ
ಒಬ್ಬ ಪಾಳ್ಯಗಾರ. ಒಂದು ಮೋಟಿವೇಶನಲ್ ಫ್ಯಾಕ್ಟು, ಈ ಥರ ಜಾಗದಲ್ಲಿ ಕಂಬಿಗಳು ಹಾಕ್ತಾರೆ ಗೊತ್ತಾ, ನಾವು ಮೇಲ್ಗಡೆ ಹೋಗ್ತಾ ಹೋಗ್ತಾ ಕೆಳಗಡೆ ಬೀಳ್ತಿದ್ದಂಗೆ ಸಪೋರ್ಟ್ಗೋಸ್ಕರ. ಅದೇ ರೀತಿ ನೀವು ಮೇಲ್ಗಡೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೂ ಒಬ್ಬರು ಸಪೋರ್ಟ್ ಆಗಿರ್ತಾರೆ. ಅದು ಯಾರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಆದರೆ ಇಂಥವ್ರೆ ಜೀವನದಲ್ಲಿ ಸಪೋರ್ಟ್ ಇಲ್ದಂಗೆ ಹೋಗ್ಬೇಕು ಅಂದ್ಕೊತಾರೆ. ಯಾಕೋ ಇವಾಗ ಬೇಕಾಯ್ತಾ ಸಪೋರ್ಟು? ಆವಾಗಲೇ ಬೇಡ ಅಂತ ಹೋದೆ, ಮತ್ತೆ ಯಾಕೆ ಬಂದೆ? ಇಲ್ಲಿ ಹೋಗೋದಕ್ಕೆ ಆಲ್ಮೋಸ್ಟ್ ಆಲ್ ಇಷ್ಟಿಷ್ಟೇ ಇರೋದು. ಸ್ವಲ್ಪ ಸೇಫಾಗಿ ನೋಡ್ಕೊಂಡು ಹೋಗೋದು ಉತ್ತಮ ಅಂತ ಹೇಳ್ತೀನಿ. ಸ್ಲ್ಯಾಂಟ್ ಇದೆ. ನೋಡಿ, ಜೀವನದಲ್ಲಿ ಕೆಲವೊಮ್ಮೆ ಸಪೋರ್ಟ್ ಇರುತ್ತೆ, ಬಟ್ ಇನ್ನೊಂದು ಕೆಲವೊಮ್ಮೆ ಸಪೋರ್ಟ್ ಇರಲ್ಲ. ಬಟ್ ಗ್ರಿಪ್ಪಿಂದ ನಾವೇ ಸಪೋರ್ಟ್ನ ಕ್ರಿಯೇಟ್ ಮಾಡ್ಕೊಬೇಕು, ನಮ್ಮ ದಾರಿನ ನಾವೇ ಹುಡಿಕೊಬೇಕು, ನಾವೇ ಮೇಲ್ಗಡೆಗೆ ಹತ್ತಬೇಕು, ನಾವೇ ಇಳಿಬೇಕು. ಲೈಫ್ ಇಷ್ಟೇ ಗುರು. ಹಿಂದೆ ನಿಮಗೆ ಹೆಜ್ಜೆ ಹಾಕೋಕ್ಕಾದ್ರೂ ಒಂದು ಸ್ವಲ್ಪ ಗ್ರಿಪ್ ಇತ್ತು, ಬಟ್ ಈಗ ನೋಡಿ, ನೀವು ಹೆಜ್ಜೆ ಹಾಕೋದು ಕೂಡ ಗ್ರಿಪ್ ಇಲ್ಲ. ನೀವೇ ಗ್ರಿಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕಾಗಿ ಏನು ಮಾಡಬೇಕಾಗಿಲ್ಲ, ಒಂದು 1000 ರೂಪೀಸ್ ಕೊಟ್ಟು ಒಳ್ಳೆ ಶೂ ತಗೊಳ್ರಿ, ಒಳ್ಳೆ ಗ್ರಿಪ್ ಇರೋವು. ಆಲ್ಮೋಸ್ಟ್ ತುದಿಗೆ ಇನ್ನು ಕೆಲವೇ 1 ರಿಂದ 2 ನಿಮಿಷದೊಳಗಡೆ ಸೇರ್ಕೊತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ, ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ನನ್ನ ಮೇಲೆ ನಂಬಿಕೆ ಅಲ್ವಾ? ಬೇಡಣ್ಣ, ನನ್ನ ಮೇಲೆ ನಂಬಿಕೆ ಅಲ್ವಾ? ಅಣ್ಣ ನೋಡೋಣ. ಕಲ್ಲಿಂಗ್ ಕಾಣಿಸುತ್ತಲ್ವಾ? ಹಾಂ, ಆ್ಯಕ್ಚುಲಿ ಕೆಳಗಡೆಯಿಂದ ನೋಡಿದಾಗ ಮೇಲ್ಗಡೆಗೆ ಒಂದು ಕೋಟೆ ಕಾಣುತ್ತಲ್ಲ, ಅಲ್ಲಿಗೆ ರೀಚ್ ಆಗಿದ್ದೀವಿ. ನೋಡ್ಬೋದು, ಸಖತ್ ಫಾಗ್ ಇದೆ, ಆದರೆ ಒಂದು ಸ್ವಲ್ಪ ಕಾಣ್ತಾ ಇದೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ಮುಖ್ಯ ದ್ವಾರಕ್ಕೆ ರೀಚ್ ಆದ್ವಿ. ಫೈನಲ್ ಅನ್ಸುತ್ತಿದ್ದು. ಬಂದರೋ ಫೈನಲಿ ರೀಚ್ಡ್ ಟಾಪ್. ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಫನ್ ಫ್ಯಾಕ್ಟ್ ಹೇಳ್ತೀನಿ ಅಂತ. ಚಿಕ್ಕಭೂಪಾಲರ ಮೇಲೆ ಯುದ್ಧ ಮಾಡಬೇಕು, ಆ ಮಧುಗಿರಿ ಕೋಟೆನ ವಶಪಡಿಸ್ಕೊಬೇಕು ಅಂತ ಒಬ್ಬ ರಾಜ ಮಧುಗಿರಿಯಲ್ಲಿ ಬಿಡಾರ ಹೂಡ್ತಾರಂತೆ. ಆಗ ಚಿಕ್ಕಭೂಪಾಲರು ಅವ್ರನ್ನ ಎದುರಿಸೋಕು ಆಗಲ್ಲ, ಡೈರೆಕ್ಟ್ ಆಗಿ ಹೋದ್ರೆ ಅಂತ ತಿಳಿದು ಚಿಕ್ಕಭೂಪಾಲರ ಹತ್ರ ಒಂದು ಸೈನ್ಯ ಇರುತ್ತಂತೆ, ಕಳ್ಳಭಟ್ಟರು ಅಂತ. ಅವ್ರನ್ನ ಕಳಿಸಿ ಆ ಗುಡಾರದಲ್ಲಿರೋ ರಾಜನ ಸಮೇತ, ಮಂಚ ಸಮೇತ ಡೈರೆಕ್ಟ್ ತಗೊಂಡೋಗಿ ಮಧುಗಿರಿ ಕೋಟೆ ಮೇಲಿಡ್ತಾರಂತೆ. ಆಗ ಬಿಡಾರದಲ್ಲಿ ಇದ್ದಂತಹ ರಾಜ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ನಾನೆಲ್ಲೋ ಬೇರೆ ಕಡೆ ಬಂದ್ಬಿಟ್ಟಿದ್ದೀನಿ ಅಂತ ಶಾಕ್ ಆಗ್ತಾರಂತೆ. ಆಗ ಚಿಕ್ಕಭೂಪಾಲರು ಬಂದು ತಿಳಿ ಹೇಳ್ತಾರಂತೆ, ಈಗ ನಾನು ಯುದ್ಧ ಮಾಡಿದ್ರೆ ನಿಮ್ಮ ಮೇಲೆ ಗೆಲ್ಲಕ್ಕಾಗಲ್ಲ, ಬಟ್ ಎಷ್ಟೋ ಪ್ರಾಣಗಳು ಹೋಗ್ತವೆ ಅಂತ ಒಂದು ತಿಳಿ ಹೇಳಿದಾಗ ಆಗಿನ ರಾಜ ಕೂಡ, ಬಿಡಾರದ ರಾಜ ಕೂಡ ಒಪ್ಕೊಂಡು ಸುಮ್ಮನಾಗ್ತಾರಂತೆ. ಆಕ್ಚುಲಿ ಈ ಸ್ಟೋರಿ ಬಂದು ಧರ್ಮೇಂದ್ರ ಸರ್ ಅಂತ ಇದ್ದಾರಲ್ಲ, ಅವರ ಯೂಟ್ಯೂಬ್ ಚಾನಲ್ನಲ್ಲಿ ರಿಸರ್ಚ್ ಮಾಡಬೇಕಾದ್ರೆ ಸಿಕ್ಕಂತಹ ಒಂದು ವಿಷಯ ಆಗಿದೆ. ಬಟ್ ಏನೂ ಕಾಣ್ತಾ ಇಲ್ಲ. ಬಟ್ ಆ ಫಾಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಹೊಡಿತಾ ಇದೆ. ಆ ಗಾಳಿಗೂ ಆ ಫಾಗುಗೂ ತುಂಬ ಸಗದಾಗಿದೆ. ಅದು ಆಂಟೆನ ಅಲ್ಲ ಗುರು, ಸೋಲಾರ್ ಲೈಟು. ಯಾವನ ಸೋಲಾರು ಪ್ಲಸ್ ಲೈಟ್ ಎರಡು ಕಿತ್ಕೊಂಡು ಹೋಗವನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಪರವಾಗಿಲ್ಲ, ಕಾಣಿಸ್ತಾ ಇದೆ.
ಆಲ್ಮೋಸ್ಟ್ ಆಲ್ ಮಿಡ್ಡಿಗೆ ಬಂದ್ವಿ. ಇಳಿಯೋದಕ್ಕೆ ನೋಡ್ಬೋದು ವ್ಯೂ, ಕಂಪ್ಲೀಟ್ ಸಿಟಿ ವ್ಯೂ. ఇద్దరు మంచి డాన్సర్ కోసం వెతుకుతున్నాం కదా, కరెక్ట్ అయిన వాడు దొరికాడమ్మా. చాలా బాగా చేస్తున్నాడమ్మా. జెమిని టీవీ డాన్స్ బేబీ డాన్స్ లో నా సాంగ్ కి నాలాగే చేస్తున్నాడమ్మా. ಅಲ್ಲಿ ಹತ್ತೋದು ಬೇಡ ಅಂತಾನೆ ಹಿಂಗೆ ಆರಾಮಾಗಿ ನೋಡು. ಹಾಂ ಹೌದಲ್ಲ. ಇಲ್ಲಿಂದ ಯಾರಾದರೂ ಶತ್ರುಗಳು ಕಂಡ್ರೆ ಹಂಗೆ ಗುಂಡಿ ಕೊಲ್ಲಬೇಕಾಗಿತ್ತು. ಅವಾಗ ಗುಂಡಿರಲಿಲ್ಲ ಅಲ್ವಾ, ಆರ್ಚರಿಂದ ಕೊಲ್ಲೋರು. ನೋಡ್ರಿ ಇಲ್ಲಿಂದ ನೋಡೋರು ಇಲ್ಲಿ ಬರ್ತಾವ್ರೆ ಅಂತ ನೋಡಿ ಕರೆಕ್ಟಾಗಿ ಒಂದು ಏಮ್ ಮಾಡಿ ಹೊಡೆಯೋರು. ನೋಡಿ ಆ್ಯಕ್ಚುಲಾಗಿ ಇಲ್ಲೆಲ್ಲ ಕಂಬಿಗಳ್ನ ನೆಟ್ಟಿದ್ದಾರೆ, ಬಟ್ ಮುರಿದಾಕಿದ್ದಾರೆ. ಜೀವನದಲ್ಲಿ ಒಂದೊಂದು ಸರಿ ಸಪೋರ್ಟ್ ಇಲ್ದಂಗೆ ನಾವು ಮೇಲ್ಗಡೆ ಬರಬೇಕು, ಕೆಳಗಡೆ ಇಳಿಬೇಕು ಅಂತ ಹೇಳ್ಬಿಟ್ಟು ಇದು. ಇದು ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಇದೆ ಒನ್ ಸೈಡು. ಬರಬೇಕಾದ್ರೆ 4 ಕಿಲೋಮೀಟರ್ಸ್, ಟೋಟಲ್ ನಿಯರ್ ಟು 7.58 ಕಿಲೋಮೀಟರ್ಸ್ ಆಗುತ್ತೆ. ಆವ್ರೇಜು ಕಷ್ಟ ಏನಿಲ್ಲ. ಮೊದಲು ಸ್ಟೆಪ್ಸ್ ಸಿಗುತ್ತೆ, ಮಧ್ಯದಲ್ಲಿ ಸ್ಟೆಪ್ಸ್ ಮತ್ತು ಕಂಬಿ ಇರುತ್ತೆ, ಆ ಕೊನೆಯಲ್ಲಿ ಸ್ಟೆಪ್ಸು ಇರೋದಿಲ್ಲ, ಕಂಬಿನೂ ಇರೋದಿಲ್ಲ. ಅಲ್ಲಿ ಗ್ರಿಪ್ ಮಾತ್ರ ಇರುತ್ತೆ, ನಾವು ಅದನ್ನು ಹತ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಆಲು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು 6:30ಗೆ, ಈಗ ಕರೆಕ್ಟಾಗಿ 9:30. ಟೋಟಲ್ ಆಲ್ಮೋಸ್ಟ್ ನಿಯರ್ ಟು 4 ಅವರ್ಸ್ ನಾವು ಈ ಟ್ರಕ್ನ ಮಾಡಿದ್ದೀವಿ. ಆಗಲೇ ಹೇಳ್ದಂಗೆ ಈ ಟ್ರಕ್ಕು ಮೀಡಿಯಮ್ಮು ಆರಾಮಾಗಿದೆ, ಬಟ್ ರೈನಿ ಸೀಸನ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಗ್ರಿಪ್ ಶೂ ಇರೋದನ್ನ ಒಂದು ಸ್ವಲ್ಪ ವೇರ್ ಮಾಡಿದ್ರೆ ಬೆಟರು. ಮತ್ತು ವಾಟರ್ ಮತ್ತು ಸ್ವಲ್ಪ ಫುಡ್ ತಗೊಂಡೋಗಿ ಸುಸ್ತಾಗುತ್ತೆ ಮೇಲ್ಗಡೆ ಹೋದಾಗ. ವ್ಯೂಗೋಸ್ಕರ ಅಂತಲೇ ಹೋಗಿದ್ದು, ಬಟ್ 1 ಅವರ್ ನಾವು ಮೇಲ್ಗಡೆ ವೆಯ್ಟ್ ಮಾಡಿದ್ವಿ, ಬಟ್ ಫಾಗ್ ಕ್ಲಿಯರ್ ಆಗಲೇ ಇಲ್ಲ. ನಾವು ಒನ್ ಸೈಡ್ ವ್ಯೂ ಮಾತ್ರ, ಸಿಟಿ ವ್ಯೂ ಮಾತ್ರ ನೋಡೋಕ್ಕಾಯ್ತು. ನಾನು ಹೇಳೋದೇನು ಅಂದರೆ ಆಲ್ಮೋಸ್ಟ್ ನೀವು ಒಂದು 7:30ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ ಬಿಸಿಲು ಇರೋದಿಲ್ಲ, ಒಂದು ಸ್ವಲ್ಪ ನೀಟಾಗಿ ವ್ಯೂ ಕಾಣುತ್ತೆ ಅಂತ ಅನಿಸುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ಅಮೇಝಿಂಗ್ ವಿಡಿಯೋಸ್.